There is a saying, when rape is acceptable, lie down and enjoy it. ನಮ್ಮ ಬಹುಮಾನ್ಯರಾದ ಶಾಸಕರು ಹೇಳ್ತಿದ್ದಾರೆ, ರೇಪ್ ಅನ್ನು ತಡಿಲಿಕ್ಕೆ ಆಗಲಿಲ್ಲ ಅಂದ್ರೆ ಲೈ ಡೌನ್ ಅಂಡ್ ಎಂಜಾಯ್ ಇಟ್ ಅಂತ, ಅಂದ್ರೆ ಮಲ್ಕೊಂಡು ಎಂಜಾಯ್ ಮಾಡಿದ್ದೇವೆ. ನೋಟ್ ದ ಪಾಯಿಂಟ್. ವಿಷಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಡೈಲಿ 15ರಿಂದ 16 ರೇಪ್ ಕೇಸ್ ಅಂದ್ರೆ ಮೈನರ್ ರೇಪ್ ಕೇಸ್ ನಡೀತಾ ಇದೆ. ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಈ ಶಾಸಕರು ಯಾರ ಹತ್ರ ಹೇಳ್ತಿರೋದು ಗೊತ್ತುಂಟಾ? 12, 6, 7, 10 ವಯಸ್ಸಿನ ಸಣ್ಣ ಸಣ್ಣ ಹುಡುಗಿಯರಿಗೆ, ತಿಳುವಳಿಕೆ ಇಲ್ಲದ ಹುಡುಗಿಯರಿಗೆ ಹೇಳ್ತಿರೋದು ಎಂಜಾಯ್ ಮಾಡಿ, ತಡಿಲಿಕ್ಕೆ ಆಗಿಲ್ಲ ಎಂಜಾಯ್ ಮಾಡ್ತೀವಿ. ನಾಚಿಕೆ ಆಗುದಿಲ್ಲ ನಿಮಗೆ ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ? ಈ ಸ್ಟೇಟ್ಮೆಂಟ್ ನೀವು ಯಾರಿಗೆ ಕೊಡ್ತಿರೋದು? ಈ 6 ವಯಸ್ಸು 7 ವಯಸ್ಸಿನ ಮಕ್ಕಳನ್ನು ಕಳ್ಕೊಂಡಿರ್ತಾರಲ್ಲ ಪೋಷಕರು ರೇಪ್ ಕೇಸಲ್ಲಿ, ಅವ್ರ ಹತ್ರ ಹೇಳ್ತಿರೋದು. ಅಂದ್ರೆ ಆ ತಾಯಿ ಈಗ ಅನ್ಕೊಳ್ಬೇಕು, ಮಗಳೊಟ್ಟಿಗೆ ಈ ತರ ಹೇಳ್ಬೇಕಿತ್ತು ನಾನು, ಅಂದ್ರೆ ಎಂಜಾಯ್ ಮಾಡು, ಇಲ್ಲಾಂದ್ರೆ ಕೊಲ್ತಾರೆ, ಎಂಜಾಯ್ ಮಾಡಿಕು ಅಂತ ಆ ಥರ ಹೇಳ್ಬೇಕಿತ್ತು ಅಂತ ನಿಮ್ಮ ಸ್ಟೇಟ್ಮೆಂಟ್. ಇವರೆಲ್ಲ ನಮ್ಮ ಬಹುಮಾನ್ಯರಾದ ಶಾಸಕರು. ಇದನ್ನೆಲ್ಲ ಕೇಳಿಕ್ಕೆ ಯಾರಿಲ್ಲ. ಅದನ್ನು ಕೇಳಿದ ಗವರ್ನರ್ ನಗಡ್ತಿದ್ದಾರೆ. ಜೋಕ್? ಇಸ್ ದಿಸ್ ಎ ಜೋಕ್? ಇದಾ ಜೋಕ್? ಇದನ್ನೆಲ್ಲ ಕೇಳಿ ನಮಗೆ ಕೇಳೋ ಹಕ್ಕುಂಟು. ಯಾಕೆ ಹಕ್ಕಿಲ್ಲ? ನಾವು ವೋಟ್ ಹಾಕ್ತೇವೆ. ನನಗೆ ವೋಟಿಂಗ್ ಐಡಿ ಉಂಟು, ವೋಟರ್ ಐಡಿ ಉಂಟು, ನಾನು ಸಹ ವೋಟ್ ಹಾಕ್ತೇನೆ. ನನಗೆ ಕೇಳುವ ಹಕ್ಕು ಸಹ ಉಂಟು. ನಮ್ಮಲ್ಲಿ ಮಾತ್ರ ಯಾವುದೇ ಒಂದು ಇದಿಲ್ಲದೆ ಶಾಸಕರಾಗ್ಬೋದು. ಇಂಜಿನಿಯರ್ ಆಗಬೇಕಾದ್ರೆ ಸತ್ತು ಕಲಿಬೇಕು, ಡಾಕ್ಟರ್ ಆಗಬೇಕಾದ್ರೆ ತುಂಬ ವರ್ಷ ಕಲಿಬೇಕು, ಡಿಗ್ರಿ ಮಾಡಿದವರಿಗೆ ಕೆಲಸ ಸಿಗೋದಿಲ್ಲ ಎಷ್ಟು ಒಂದು ಕ್ವಾಲಿಫಿಕೇಶನ್ ಇದ್ರು. ಆದರೆ ಈ ಶಾಸಕರು MLA ಆಗಬೇಕಾದ್ರೆ ದುಡ್ಡಿದ್ರೆ ಸಾಕು. ಬಿಸಾಡಿದ್ರೆ ದುಡ್ಡು, ಫುಲ್ ದುಡ್ಡು ಬಿಸಾಡಿದ್ರೆ MLA ಆಗ್ಬೋದು, ಶಾಸಕರು. ಅದಿನ್ನು ರೇಪ್ ಕೇಸಲ್ಲಿ ಕ್ರಿಮಿನಲ್ ಆಗಿದ್ರು ಇಂಡಿಯಾದಲ್ಲಿ ನಡೀತಾರೆ. ಈ ಚೀನಾದಲ್ಲೆಲ್ಲ ರೇಪ್ ಕೇಸಲ್ಲಿ ಮಾಡಿದವ್ರನ್ನ ಎಂತ ಹೇಳ್ತಾರೆ ಗೊತ್ತುಂಟಾ? ಅಲ್ಲಿಂದ ಡೆತ್ ಅಲ್ಲಿ ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಡೆತ್ ಮಾಡಿ, ಅಂದ್ರೆ ಅವ್ರನ್ನ ಕೊಂದು ಪನಿಷ್ಮೆಂಟ್ ಕೊಡ್ತಾರೆ. ಅದು ಈ ನಾರ್ತ್ ಕೊರಿಯಾ ಸೌತ್ ಕೊರಿಯಾದಲ್ಲೆಲ್ಲ ಉಂಟಲ್ಲ, ಹ್ಯಾಂಗಿಂಗ್ ಮಾಡಿ ಕೊಡ್ತಾರೆ. ಸೌದಿ ಅರೇಬಿಯಲ್ಲಿ ತಲೆಗಡಿತಾರೆ, ಕೆಲವೊಂದು ಜಾಗದಲ್ಲಿ ಗನ್ನಲ್ಲಿ ಶೂಟ್ ಮಾಡಿಕೊಳ್ತಾರೆ, ಕೆಲವೊಂದು ಜಾಗದಲ್ಲಿ ಕಡಿಬೇಕಾದನ್ನೇ ಕಡಿತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ದುಡ್ಡಿಗೆ ಬಿಸಾಡಿದ್ರೆ ಕೇಸ್ ಕ್ಲೋಸ್. ಈಗ ಇಂಡಿಯಾದಲ್ಲಿ ಹೇಳ್ತಾರೆ ನೈಟ್ 12 ಗಂಟೆ ಮೇಲೆ ಹುಡುಗಿಯರನ್ನು ಹೊರಗೆ ಕಳಿಸ್ಬೇಡಿ. ಯಾಕೆ ಕಳಿಸಬಾರ್ದು? ಹುಡುಗರಿಗೆ ಬುದ್ಧಿ ಹೇಳಿ ಮನೆಯಲ್ಲಿ. ಹುಡುಗರಿಗೆ ಒಂದು ಹುಡುಗಿಯನ್ನು ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಅಂತೇಳಿ ಕಲಿಸಿ. ಆಗ ಯಾಕೆ ಈ ಕೇಸ್ ಆಗ್ತದೆ? ಇವರೆಲ್ಲ ಶಾಸಕರಂತೆ. ನಾ ಈಗಲೂ ಹೇಳ್ತೇನೆ, ಈ ಒಂದು ವಿಡಿಯೋ ಯಾವುದೇ ಶಾಸಕರಾಗ್ಲಿ, ಯಾವುದೇ ಪಾರ್ಟಿ ಆಗಲಿ, ಯಾವುದೇ ಒಂದು ಇದಕ್ಕೋಸ್ಕರ ಅಲ್ಲ. ಶಾಸಕರು ಅಂತ ಹೇಳಿದ್ರೆ ಆ ಪಾರ್ಟಿಗೆ ಶಾಸಕರು, ಈ ಪಾರ್ಟಿಗೆ ಶಾಸಕರಲ್ಲ, ನಮಗೆ ಶಾಸಕರು, ನಮಗೆ MLA, ನಮಗೆ ಮಂತ್ರಿ, ನಮಗೆ ಮುಖ್ಯಮಂತ್ರಿ. ನಾ ಕೇಳೋದಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ಅವರ ಮೇಲೆ ಅಗೇನ್ಸ್ಟ್ ಆಗಿ ಕೇಸ್ ತಗೊಳ್ಳಬೇಕು. ಈ ತರ ಸ್ಟೇಟ್ಮೆಂಟ್ ಕೊಡುವವರಿಗೆ ಇದೆಲ್ಲ ಜೋಕ್ ಅಂತೆ. ನಾಚಿಕೆ ಆಗ್ಬೇಕು ನಿಮಗೆ, ನಾಚಿಕೆ. ಅದು ಎಲ್ಲಿ ನ್ಯಾಯ ಎಲ್ಲಿ ಅಂತೇಳಿ ನಾವು ಯೋಚನೆ ಮಾಡೋ ಜಾಗದಲ್ಲಿ, ನ್ಯಾಯ ಎಲ್ಲಿ ಸಿಗ್ತದೆ ಅಂತೇಳಿ ಯೋಚನೆ ಮಾಡೋ ಜಾಗದಲ್ಲಿ ಒಂದು ಚರ್ಚೆ ಮಾಡುವಂಥ ವಿಷಯ ಲೈ ಡೌನ್ ಅಂಡ್ ಎಂಜಾಯ್ ಇಟ್, ಅಂದ್ರೆ ಮಲ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ. ರೇಪ್ ಅಂತ ಒಂದು ಜೋಕ್. ಕೇಳಿ, ಇನ್ನಾದ್ರೂ ಕೇಳಿ. ಯಾಕಂದ್ರೆ ಈಗ ಕೇಳಲಿಕ್ಕಿಲ್ಲ. ಅದು ನಮ್ಮ ಮನೆಗೆ, ಯಾರ ಮನೆಗೆ ಸಹ ಅದರ ಒಂದು ಸಿಚುವೇಶನ್ ಬರೋದು ಬೇಡ. ಬಟ್ ಅದು ನಮ್ಮ ಮನೆಗೆ ಬಂದಾಗ ಮಾತ್ರ ಅವರವರಿಗೆ ಗೊತ್ತಾಯ್ತಾ? ಈಗ ಈ ಒಂದು ಸ್ಟೇಟ್ಮೆಂಟ್ ಕೇಳಿದ ಒಂದು ಆ ಹುಡುಗಿಯ ತಾಯಿಗೆ ಹೇಗಿರ್ಬೋದು? ತಪ್ಪೇನಿಲ್ಲ, ಇಲ್ಲಿ ಹುಟ್ಟಿದ್ದು ನಮ್ಮ ತಪ್ಪು, ಇಲ್ಲಿ ಹುಟ್ಟಬಾರ್ದಿತ್ತು, ಇಲ್ಲಿ ಹುಟ್ಟಿದ್ದು ನಮ್ಮ ತಪ್ಪು. ಕೆಲವೊಂದು ವಿಷಯ ಕೇಳುವಾಗ ಹೆಮ್ಮೆ ಆಗ್ತದೆ, ಕೆಲವೊಂದು ವಿಷಯ ಕೇಳುವಾಗ ಈ ತರ ನಾಚಿಕೆ ಆಗ್ತದೆ, ಇಲ್ಲಿ ಹುಟ್ಟಬಾರ್ದಿತ್ತು ಅಂತ.